ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 188 ಪಾಯಿಂಟ್ಸ್ ಡೌನ್ ಆಗಿ 56,409 ಕ್ಲೋಸ್ ಆದರೆ ನಿಫ್ಟಿ 40 ಪಾಯಿಂಟ್ಸ್ ಡೌನ್ ಆಗಿ 16,818 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 112 ಪಾಯಿಂಟ್ಸ್ ಡೌನ್ ಆಗಿ 37,647 ಕ್ಲೋಸ್ ಆಗಿದೆ. ಇವತ್ತು ಮಾರ್ಕೆಟ್ ಒಂದು ಓಪನಿಂಗ್ ಅಂತೂ ಓಕೆ, ಅಗೇನ್ ಮಾರ್ಕೆಟ್ ಬೆಳೆಯತ್ತನ ಒಂದು ಸೆಂಟಿಮೆಂಟ್ನಂತೂ ಅರೈಸ್ ಮಾಡಿದೆ. ಬಿಕಾಸ್ 150-160 ಪಾಯಿಂಟ್ಸ್ ಹತ್ರ ಗ್ಯಾಪ್ ಅಪ್ ಆಗತ್ತಂತ SGX ನಿಫ್ಟಿನಲ್ಲಿ ಡೇಟಾ ಕಾಣಿಸಿದೆ. ಯೂಶುವಲ್ ಆಗಿ ಮಾರ್ಕೆಟ್ ಫಾಲ್ ಆದಾಗ, ಆ ರ್ಯಾಲಿ ಆದಾಗ ಕೌಂಟರ್ ಆಗಿ ನಮಗೆ ಸ್ವಲ್ಪ ಟ್ರೆಂಡ್ಸ್ ಕಾಣಿಸ್ತಾ ಇರುತ್ತೆ. ಲೈಕ್ ಬೆಳೀತಾ ಇರೋವಾಗ 150-200 ಪಾಯಿಂಟ್ಸ್ ಹತ್ರ ಗ್ಯಾಪ್ ಡೌನ್, ಆರು ಬಿದ್ದಾಗ 150 ಪಾಯಿಂಟ್ಸ್ 200 ಪಾಯಿಂಟ್ಸ್ ಹತ್ರ ಗ್ಯಾಪ್ ಅಪ್ಸ್ ಆರ್ ಗ್ಯಾಪ್ ಡೌನ್ಸ್ಗೆ ಹತ್ತಿರದಲ್ಲಿ ನಮ್ಮ ಲೆವೆಲ್ಸ್ ಇಟ್ಕೊಂಡಿರ್ತೀವಲ್ವಾ, ಅಂದರೆ ಮೋಸ್ಟ್ಲಿ ಅವು ಬ್ರೇಕ್ ಆಗೋದು ನಡೆಯುತ್ತೆ. ಆ ಥರ ನಮ್ಮ ವ್ಯೂನ ಚೇಂಜ್ ಮಾಡ್ಕೊಳ್ಳೋದು ನಡೀತಾ ಇರುತ್ತೆ. ಅದರಿಂದ ಇಂಪಾರ್ಟೆಂಟ್ ಲೆವೆಲ್ಸು ಮಾರ್ಕೆಟ್ ಬಿದ್ದಾಗಾದರೂ ಆರ್ ಬೆಳೀತಾ ಇದ್ದಾವಾಗಲಾದರೂ ಇಂಪಾರ್ಟೆಂಟ್ ಲೆವೆಲ್ಸ್ಗೆ ಸ್ವಲ್ಪ ಡಿಸ್ಟೆನ್ಸಲ್ಲಿರುವಂಥ ಕೀ ಲೆವೆಲ್ಸ್ ನಾವು ಇಂಪಾರ್ಟೆಂಟ್ ಲೆವೆಲ್ಸ್ ಆಗಿ ನೋಡ್ತಾ ಒಂದು ಡೈರೆಕ್ಷನಲ್ ವ್ಯೂನ ತಗೊಂಡ್ರೆ ಮೋಸ್ಟ್ಲಿ ನಾವು ಜಾಸ್ತಿ ಸಲ ಟ್ರ್ಯಾಪ್ ಮಾರ್ಕೆಟ್ನಲ್ಲಿ ಆಗಲ್ಲ. ಫ್ರೆಂಡ್ಸ್, ನಮ್ಮ ಇಂಡಿಯನ್ ಮಾರ್ಕೆಟು ಇಲ್ಲಿಂದ 30% ಕರೆಕ್ಟ್ ಆಗುವಂಥ ಚಾನ್ಸಸ್ ಇದೆ ಅಂತ CLSA ಅವರು ಒಂದು ನೋಟ್ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಇವರು ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಈಕ್ವಿಟಿ ಮಾರ್ಕೆಟ್ಸೇ ಅಂತಲ್ಲ, ಈವನ್ ಬಾಂಡ್ ಮಾರ್ಕೆಟ್ಸನ್ನು ಗ್ಲೋಬಲ್ ಪೀರ್ಸ್ ಜೊತೆ ಕಂಪೇರ್ ಮಾಡಿದ್ರೆ ಅದಕ್ಕೆ ಅಗೇನೆಸ್ಟ್ ಆಗಿ ಬಿಹೇವ್ ಮಾಡ್ತಿದೆ. ಲಾಸ್ಟ್ ಫ್ಯೂ ಮಂತ್ಸಿಂದ ನೋಡ್ತಾ ಇದ್ರೆ ಮೋಸ್ಟ್ ಡೆವಲಪ್ಡ್ ಆ್ಯಂಡ್ ಮೇಜರ್ ಡೆವಲಪಿಂಗ್ ಮಾರ್ಕೆಟ್ಸ್ ಎಲ್ಲಾನು ತುಂಬ ಜಾಸ್ತಿ ಕರೆಕ್ಟ್ ಆಗಿದೆ. ಬಟ್ ಆದರೆ ನಮ್ಮ ಮಾರ್ಕೆಟ್ಸ್ ಮಾತ್ರ ಆ ಥರ ರಿಯಾಕ್ಷನ್ಸ್ ಕಾಣಿಸ್ತಾ ಇಲ್ಲ. ಆ್ಯಂಡ್ ಈವನ್ ಈಕ್ವಿಟಿ ಮಾರ್ಕೆಟಲ್ಲೇ ಅಂತಲ್ಲ, ಬಾಂಡ್ ಮಾರ್ಕೆಟಲ್ಲೂ ಸಿಮಿಲರ್ ಸಿನಾರಿಯೋನು ಕಾಣಿಸ್ತಾ ಇದೆ. ಆ್ಯಂಡ್ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇದರ ಜೊತೆಗೆ ಗ್ಲೋಬಲಿ ಇನ್ಫ್ಲೇಷನ್ ಜಾಸ್ತಿ ಬೀಳ್ತಾ ಇರೋ ಕಾರಣವಾಗಿ ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲಾನು ಆ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಇಂಟ್ರೆಸ್ಟ್ ರೇಟ್ಗಳು ಜಾಸ್ತಿ ಮಾಡ್ತಿದೆ ಅಲ್ವಾ, ಇದರಿಂದ ಗ್ರೋತ್ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ಅಂಡ್ ಇದಲ್ಲದೆ ಎಲ್ಲ ಕರೆನ್ಸೀಸ್ಗೆ ಅಗೇನೆಸ್ಟ್ ಆಗಿ ಡಾಲರ್ ಬೀಳ್ತಾ ಇದೆ. ಅಂದ್ರೆ ಏನು, ನಮ್ಮ ಕರೆನ್ಸಿನೂ ವೀಕ್ ಆಗತ್ತೆ ಅಂತಲ್ವಾ. ಸೊ ಈ ತರ ನಮ್ಮ ಕರೆನ್ಸಿ ವೀಕ್ ಆಗ್ತಾ ಇದ್ರೂ ನಮ್ಮ ಮಾರ್ಕೆಟ್ನಲ್ಲಿ ಆ ಪ್ರೆಷರ್ ಇನ್ನೂ ಕಾಣಿಸ್ತಾ ಇಲ್ಲ. ಇದರ ಜೊತೆಗೆ ಗ್ಲೋಬಲಿ ರಿಸೆಷನ್ ಬರ್ಬೋದಂತ ಯಾವುದಾದ್ರೂ ಫಿಯರ್ಸ್ ಯಾವೆಲ್ಲ ಇದೆಯಲ್ಲ, ಆ ಫಿಯರ್ಸ್ ಇನ್ನೂ ಹೋಗಿಲ್ಲ. ಸೊ ಇವೆಲ್ಲ ಫಿಯರ್ಸ್ ಇದ್ರೂ ನಮ್ಮ ಮಾರ್ಕೆಟು ಕರೆಕ್ಟ್ ಆಗದೆ ಸ್ಟೆಬಿಲಿಟಿ ಕಾಣಿಸ್ತಾ ಇದೆ. ಸೊ ಗ್ಲೋಬಲ್ ಪಿಯರ್ಸ್ಗೆ ಅಗೇನೆಸ್ಟ್ ಆಗಿ ನಮ್ಮ ಮಾರ್ಕೆಟ್ ಈ ಥರ ರಿಯಾಕ್ಟ್ ಆಗ್ತಿರೋಂಥ ರೀಸನ್ನಿಂದ ನಮ್ಮ ನಿಫ್ಟಿ ಇಲ್ಲಿಂದ 30% ಕರೆಕ್ಟ್ ಆಗ್ಬೋದಂತ ಇವರು ಮೆನ್ಷನ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಇಲ್ಲಿಂದ ನಮ್ಮ ಮಾರ್ಕೆಟು 30% ಕರೆಕ್ಟ್ ಆಗತ್ತಾ ಅಂದರೆ ಯಾರೂ ಹೇಳೋಕ್ಕಾಗಲ್ಲ. ಬಿಕಾಸ್ ಗ್ಲೋಬಲಿ ಅನ್ಸರ್ಟನಿಟೀಸ್ ಅಂತೂ ಇನ್ನೂ ಹೋಗಿಲ್ಲ. ಈ ಅನ್ಸರ್ಟನಿಟಿ ತೊಲಗೋವರೆಗೂ ಇನ್ವೆಸ್ಟರ್ಸು ಸ್ವಲ್ಪ ಹುಷಾರಾಗಿರೋದು ಬೆಟರ್ ಆಪ್ಷನ್. ನಮ್ಮ ವ್ಯೂ ಪ್ರಕಾರ ಯಾವಾಗಾದರೆ ಮಾರ್ಕೆಟ್ನಲ್ಲಿ ಆಪರ್ಚುನಿಟಿ ಬರುತ್ತಲ್ವ, ಭಯ ಪಡೋದಕ್ಕಂದ್ರೂ ಸ್ಟ್ಯಾಗರ್ಡ್ ಮ್ಯಾನರ್ನಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್ ಆಪ್ಷನ್ ಆಗತ್ತೆ. ಫ್ರೆಂಡ್ಸ್, ಈಗ ಮಾರ್ಕೆಟ್ ಇರುವಂಥ ಲೆವೆಲ್ಸು ಪ್ರೆಸೆಂಟು 17,250 ನಾವು ನಿನ್ನೆ ವಿಡಿಯೋದಲ್ಲೂ ಮಾತಾಡ್ಕೊಂಡಿದ್ವಲ್ಲ. ಆ್ಯಸ್ ಆಫ್ ನೌ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ಇವತ್ತೊಂದು ಸೆಷನ್ ನೀವು ಗಮನಿಸಿದ್ರೆ ಎಕ್ಸಾಕ್ಟ್ಲಿ ನಿನ್ನೆ ಸೆಷನ್ ಹಾಗೇನೆ ಲೈಕ್ ಗ್ಯಾಪ್ ಡೌನ್ ಆಗಿದೆ ಪ್ರೀವಿಯಸ್ ಆಗಿ, ಅದಲ್ಲ ಗ್ಯಾಪ್ ಡೌನ್ ಇಂದಾನು ಟಾಪ್ ಸೈಡ್ಗೆ ರ್ಯಾಲಿ ಆಗಿ ಎಕ್ಸಾಕ್ಟ್ಲಿ ಯಾವ ಲೆವೆಲ್ ಆದ್ರೆ ಮಾರ್ಕೆಟ್ ರೆಸಿಸ್ಟೆಂಟ್ ಫೇಸ್ ಮಾಡಿದೆ ಅಲ್ವಾ ಡೌನ್ ಸೈಡ್, ಆ ಲೆವೆಲ್ ವರೆಗೆ ಫಾಲ್ ಆಗಿದೆ. ಎಕ್ಸಾಕ್ಟ್ಲಿ ಆ ಪ್ರೈಸ್ ಆಕ್ಷನ್ ಇವತ್ತು ನಿಫ್ಟಿನಲ್ಲೂ ನಮಗೆ ಕಾಣಿಸಿದೆ. ಸಿಮಿಲರ್ ಆಗಿ ಬ್ಯಾಂಕ್ ನಿಫ್ಟಿನಲ್ಲೂ ಸಿಮಿಲರ್ ಪ್ರೈಸ್ ಆಕ್ಟಿವಿಟಿ ನಿನ್ನೆ ಯಾವ ಝೋನಲ್ಲಿ ಆದ್ರೆ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ತಗೊಂಡಿದೆ ಅಲ್ವಾ, ಆ ಝೋನ್ ನಲ್ಲಿ ಇವತ್ತು ಬ್ಯಾಂಕ್ ನಿಫ್ಟಿ ಸಪೋರ್ಟ್ ತಗೋಂತ ನಿನ್ನೆ ಹೈಯಿಂದ ಯಾವ ಪ್ರೈಸ್ ಆಕ್ಷನ್ ಕಾಣಿಸಿದೆ ಅಲ್ವಾ, ಸಿಮಿಲರ್ ಟೈಪ್ ಆಫ್ ಆಕ್ಟಿವಿಟಿನೇ ಇಂಟ್ರಾಡೇ ಸೆಷನಲ್ಲಿ ಇವತ್ತು ಕಾಣಿಸಿದೆ. ಸೊ ಇಷ್ಟೊಂದು ಫಾಲ್ ಆಗಿದೆ ಅಲ್ವಾ, ಏನಕ್ಕೆ ಸಡನ್ ಆಗಿ ಗ್ಯಾಪ್ ಅಪ್, ಅದರ ಬ್ಯಾಕ್ ಒಂದು ರೀಸನ್ ಇದೆ. ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅವರು ಸರ್ಪ್ರೈಸಿಂಗ್ ಆಗಿ ಅವರು ಕ್ವಾಂಟಿಟೇಟಿವ್ ಈಸಿಂಗ್ ಸೈಡ್ಗೆ ಅವರು ಅಜ್ಜೆ ಹಾಕ್ತಿದ್ದಾರೆ. ಲೈಕ್ ಬಾಂಡ್ ಪರ್ಚೇಸಸ್ನ ಮಾರ್ಕೆಟಿಂದ ಮಾಡಿದ್ದಾರೆ. ಈಗ ಜನರಲ್ ಸಿನಾರಿಯೋ ಏನು, ಆಚೆ ಇರುವಂಥ ಸಿನಾರಿಯೋ ಫೆಡ್ ಅವರಾದರೂ ಮೋಸ್ಟ್ ಆಫ್ ದಿ ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲ ಏನು ಮಾಡ್ತಿದೆ, ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಎಕಾನಮಿಯಲ್ಲಿ ಹಣನ ಟೈಟ್ ಮಾಡ್ತಿದೆ ಅಲ್ವಾ, ಲಿಕ್ವಿಡಿಟಿನ ಕಮ್ಮಿ ಮಾಡ್ತಿದ್ದಾರೆ. ಆದರೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅವರು ಅಲ್ಲಿ ಫೈನಾನ್ಷಿಯಲ್ ಕಂಡೀಷನ್ಸ್ನ ಸ್ಟೇಬಲ್ ಮಾಡೋದಕ್ಕೆ ಬಾಂಡ್ಸ್ನ ಪರ್ಚೇಸ್ ಮಾಡ್ತಿದ್ದಾರೆ. ಮೀನ್ಸ್ ಎಕಾನಮಿ ಒಳಗೆ ಹಣನ ಇನ್ಫ್ಯೂಸ್ ಮಾಡಿದ್ದಾರೆ, ಲಿಕ್ವಿಡಿಟಿ ಜಾಸ್ತಿ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಆ್ಯಕ್ಚುಲಿ ಸಡನ್ ಆಗಿ ಸರ್ಪ್ರೈಸಿಂಗ್ ಆಗಿ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅವರು ಈ ಸ್ಟೆಪ್ಸ್ ಕಾಣಿಸ್ತಾ ಇರೋದು. ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅವರು ಏನು ಮಾಡಿದ್ದಾರೆ ಅಂದರೆ, ಫೆಡ್ ಅವರು ಪ್ರೆಸೆಂಟ್ ಇರುವಂಥ ಕಂಡೀಷನ್ ಅರ್ಥ ಮಾಡಿಕೊಂಡು ಅಪ್ಕಮಿಂಗ್ ಟೈಮ್ಸಲ್ಲಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಲ್ಲ, ಆರ್ ಎಕಾನಮಿಯಲ್ಲಿ ಲಿಕ್ವಿಡಿಟಿ ಇನ್ಫ್ಯೂಸ್ ಮಾಡ್ತಾರೋ ಅನ್ನೋದು ಯೋಚನೆ ಮಾರ್ಕೆಟಲ್ಲಿ ಬರ್ಬೋದು. ಆದರೆ ಇಲ್ಲೊಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅವ್ರು ಮಾಡಿರೋದಕ್ಕೆ ಒಂದು ರೀಸನ್ ಇದೆ. ಇಲ್ಲಿಂದ ಸ್ವಲ್ಪ ಡೇಸ್ ಬ್ಯಾಕು ಅಲ್ಲಿ ಗೌರ್ಮೆಂಟು UK ಟ್ಯಾಕ್ಸ್ ಕಟ್ ತಗೊಂಡಿದ್ದಾರೆ. ಮೀನ್ಸ್ ಫಿಸಿಕಲ್ ಪಾಲಿಸಿ ಪರವಾಗಿ ಎಕಾನಮಿನಲ್ಲಿ ಲಿಕ್ವಿಡಿಟಿ ಜಾಸ್ತಿ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಅದೇ ಪ್ಯಾರಲಲ್ ಟೈಮ್ನಲ್ಲಿ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ಸು ಮಾನಿಟರಿ ಪಾಲಿಸಿಯಿಂದ ಲಿಕ್ವಿಡಿಟಿನ ಟೈಟನ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ.
ಮೀನ್ಸ್ ಒಂದು ಕಡೆ ಗೌರ್ಮೆಂಟು ಎಕಾನಮಿನಲ್ಲಿ ಲಿಕ್ವಿಡಿಟಿ ಇರಬೇಕನ್ನೋ ಥರ ಫಿಸಿಕಲ್ ಆಗಿ ಈಸ್ ಮಾಡ್ತಾ ಇದ್ರೆ, ಲಿಕ್ವಿಡಿಟಿಯನ್ನು ಈಸ್ ಮಾಡ್ತಾ ಇದ್ರೆ, ಇನ್ನೊಂದು ಸೈಡಿಂದ ಸೆಂಟ್ರಲ್ ಬ್ಯಾಂಕ್ಸು ಲಿಕ್ವಿಡಿಟಿನ ಟೈಟ್ ಮಾಡುವಂಥ ಪ್ರಯತ್ನ ಮಾಡಿದ್ದೆ. ಸೊ ಹೀಗೆ ಅಗೇನೆಸ್ಟ್ ಆಗಿ ತಗೊಂತಾರಂಥ ಸ್ಟೆಪ್ಸ್ಗೆ ಅಲ್ಲಿ ಎಕಾನಮಿ ಇಂಪ್ಯಾಕ್ಟ್ ಆಗ್ತಾ ಇರೋ ಕಾರಣವಾಗಿ ಅದು ಕಂಪ್ಲೀಟ್ಲಿ ಅವ್ರು ತಗೊಂಡಿರೋಂಥ ಓನ್ ಸ್ಟೆಪ್ಸು ಅವು ತುಂಬ ಇಂಪ್ಯಾಕ್ಟ್ ಆಗ್ತಿರೋ ಕಾರಣವಾಗಿ ಈಗ ಅಗೈನ್ ಸೆಂಟ್ರಲ್ ಬ್ಯಾಂಕ್ಸು ಗೌರ್ಮೆಂಟ್ ಯಾವ ಡೈರೆಕ್ಷನ್ ತಗೊಂಡಿದ್ದಲ್ವಾ ಎಕಾನಮಿನಲ್ಲಿ ಲಿಕ್ವಿಡಿಟಿ ಇರಬೇಕು ಅನ್ನೋ ಥರ ಫಿಸಿಕಲ್ ಪಾಲಿಸಿ ಮೂಲಕ ಮೀನ್ಸ್ ಟ್ಯಾಕ್ಸ್ ಕಟ್ಸ್ ವಿಧಿಸ್ತಾ ಅದೇ ಡೈರೆಕ್ಷನ್ ಅಲ್ಲಿ ಈಗ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ಸ್ ಮೂವ್ ಆಗುವಂತ ಪರಿಸ್ಥಿತಿ ಬಂದಿದೆ. ಟೆಂಪರರಿ ಅಲ್ಲಿ ಬಾಂಡ್ ಪರ್ಚೇಸ್ ರಿಲೇಟೆಡ್ ಆಗಿ ನಮಗೆ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಅಂಡ್ ಫ್ರೆಂಡ್ಸ್, ಫೆಡ್ ಅವರು ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಲ್ಲ, ಈಗಂತಲ್ಲ, ಜಾಕ್ಸನ್ ಹೋಲ್ ಮೀಟಿಂಗ್ ನಲ್ಲೇನೆ ಅವರು ಲಾಸ್ಟ್ ಫೆಡ್ ಮೀಟಿಂಗ್ ನಲ್ಲೂ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ಈವನ್ ಇನ್ಫ್ಲೇಷನ್ ಕಮ್ಮಿ ಆಗ್ತಿದ್ರು ನಾವು ಅಷ್ಟೊಂದು ಈಸಿಯಾಗಿ ಬ್ಯಾಕ್ ಸ್ಟೆಪ್ಸ್ ತಗೊಳ್ಳಲ್ಲ ಅಂತ. 1 or 2 ಟೈಮ್ಸ್ ಬರ್ತಿರೋಂಥ ಡೇಟಾಗೆ ನಾವು ಪ್ರಾಮಿನೆಂಟ್ ತಗೊಳ್ಳಲ್ಲ ಅಂತ, ಅದು ಕಂಟ್ರೋಲ್ಗೆ ಬರುತ್ತೆ ಅಂತ, ನಮಗೆ ಒಂದು ಸಿಗ್ನಿಫಿಕೆಂಟ್ ಡೈರೆಕ್ಷನ್ ಇನ್ಫ್ಲೇಷನ್ ಅಲ್ಲಿ ಕಾಣಿಸೋವರೆಗೂ ನಾವು ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತಾನೆ ಹೋಗ್ತೀವಿ ಅನ್ನೋ ಥರ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅವರು ತಗೊಂಡಿರೋಂಥ ಸ್ಟೆಪ್ಸು ಫೆಡ್ ಅವರಾದ್ರೂ ಇವನ್ RBI ಅವರು ತಗೋಬೇಕಾಗಿರುವಂತ ನೀಡಿಲ್ಲ. FIs ಕ್ಲಿಯರ್ ಆಗಿ ಡೈರೆಕ್ಷನಲ್ ಆಗಿ ಸೆಲ್ ಸೈಡೇ ಇದ್ದಾರೆ. ಲಾಸ್ಟ್ 6 ಟ್ರೇಡಿಂಗ್ ಸೆಷನ್ ಇಂದ ಮಾರ್ಕೆಟ್ ನೆಗೆಟಿವ್ ನಲ್ಲಿ ಕ್ಲೋಸ್ ಆಗ್ತಿದೆ. ಸೇಮ್ 6 ಟ್ರೇಡಿಂಗ್ ಸೆಷನ್ ಇಂದ FIs ನೆಗೆಟಿವ್ ಸೈಡೇ ಇದ್ದಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಇವತ್ತು 6 PM ಅರೌಂಡ್ ನಮಗೆ US GDP ಡೇಟಾ ಅಪ್ಡೇಟ್ ಆಗತ್ತೆ. ಅಂಡ್ RBI ಅವರ ರೇಟ್ ಡಿಸಿಷನ್ ನಾಳೆ ನಮಗೆ 10 to 11 ಇನ್ ಬಿಟ್ವೀನ್ ನಮಗೆ ಅಪ್ಡೇಟ್ ಆಗತ್ತೆ. ಅಂಡ್ ಫರ್ದರ್ ಆಗಿನೂ ಮಾರ್ಕೆಟ್ ರಿಲೇಟೆಡ್ ಆಗಿ ಸೇಮ್ ವ್ಯೂನ ಮೇಂಟೈನ್ ಮಾಡ್ತಿದ್ವಿ. 17,250 ಮಾರ್ಕ್ ಅಬೋವ್ ಸಸ್ಟೈನ್ ಆಗೋದು ಆರ್ ಕ್ಲೋಸ್ ಆಗದಿರೋವರೆಗೂ ನಾವು ಮಾರ್ಕೆಟ್ನ ಫರ್ದರ್ ಆಗಿ ಬೇರೆ ಸೈಡ್ ಟ್ರೇಡ್ಸ್ಗೋಸ್ಕರ ನೋಡ್ತಿದ್ದೀವಿ. ಆ್ಯಂಡ್ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟು ನಿಮಗೆ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್, ಅರೌಂಡ್ ಮಾರ್ನಿಂಗು 9:17 AM ನೀವು ಟೆಲಿಗ್ರಾಮ್ನಲ್ಲಿ ಹೋಗಿ ಗಮನಿಸಿದ್ರೆ ಲಾಸ್ಟ್ 15 ಡೇಸಿಂದ 15 to 20% ಫಾಲ್ ಆಗಿರುವಂಥ ಸ್ಟಾಕ್ಸ್ ಒಂದು ಲಿಸ್ಟ್ ಕಾಣಿಸುತ್ತೆ. ರೀಸೆಂಟ್ 15 ಡೇಸಲ್ಲಿ ಈ ಥರ ವೋಲ್ಟಲಿಟಿ ಇದ್ದಾಗ ಆರ್ ಇದರ್ ಯುರೋಪ್ನಲ್ಲಿ ನಡೀತಿರುವಂಥ ಅನ್ಸರ್ಟನಿಟಿ ಕಾರಣವಾಗಿ ಆರ್ ರುಪಿ ರಿಲೇಟೆಡ್ ಆಗಿರುವಂಥ ವೀಕ್ನೆಸ್ ಕಾರಣವಾಗಿರ್ಬೋದು, ಈ ಥರ ಟೆಂಪರರಿ ಇವೆಂಟ್ಸ್ ಕಾರಣವಾಗಿ ಈ ಥರ ಇಂಪ್ಯಾಕ್ಟ್ ನಮ್ಗೆ ಕಾಣಿಸ್ತಾ ಇರತ್ತಲ್ವಾ. ಅದರಿಂದ ಇಫ್ ಇನ್ ಕೇಸ್ ಈ ಸ್ಟಾಕ್ಸಲ್ಲಿ ನೀವೇನಾದರೂ ಪರ್ಟಿಕ್ಯುಲರ್ಲಿ ಸ್ಟಾಕ್ಸ್ನಲ್ಲಿ ಫಾಲ್ ಆದಾಗ ಆ್ಯಡ್ ಮಾಡ್ಕೋಬೇಕಂತ ಅನ್ಕೊಂಡು ವೆಯ್ಟ್ ಮಾಡ್ತಾ ಇದ್ರೆ ಅದು ಯಾವ್ಯಾವ ಸ್ಟಾಕ್ಸು ರೀಸೆಂಟ್ ಟೈಮ್ಸ್ನಲ್ಲಿ ಜಾಸ್ತಿ ಫಾಲ್ ಆಗಿದೆ ಅಂತ, ದಟ್ಟು ಲಾಸ್ಟ್ 15 ಡೇಸಲ್ಲಿ ಜಾಸ್ತಿ ಸ್ಟಾಕ್ ಫಾಲ್ ಆಗಿರೋಂಥ ಲಿಸ್ಟ್ ನಿಮಗೆ ಇವತ್ತು ಮಾರ್ನಿಂಗ್ ಅರೌಂಡ್ 9:17 AM ಅಲ್ಲಿ ನಮ್ಮ ಟೆಲಿಗ್ರಾಮ್ನಲ್ಲಿ ಇಮೇಜ್ ಇರುತ್ತೆ. ಒಂದು ವೇಳೆ ನೀವೇನಾದರೂ ಟೆಲಿಗ್ರಾಮ್ನಲ್ಲಿ ಇಲ್ಲ ಅಂದರೆ ಟೆಲಿಗ್ರಾಮ್ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ಶೇಟೆಡ್ ಕನ್ನಡ ಗ್ರೂಪಲ್ಲಿ ಜಾಯ್ನ್ ಆಗೋ ಮೂಲಕ ನೀವು ಈ ಡೇಟಾಸ್ ಎಲ್ಲ ಪಡೆಯಬಹುದು ಮಾರ್ಕೆಟ್ ಟೈಮ್ನಲ್ಲಿ. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಇಲ್ಲಿಂದ ಫರ್ದರ್ ಆಗಿ ಡ್ರಾಪ್ ಆಗ್ತಾ ಇದ್ರೆ 16,750, ಇಲ್ಲಿಂದನೂ ರ್ಯಾಲಿ ಆಗ್ತಾ ಇದ್ರೆ 16,920. ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲಿಂದ ಸಪೋರ್ಟ್ ಜೋನ್ ಬ್ರೇಕ್ ಆಗ್ತಾ ಇದ್ರೆ 37,320. ಅಂಡ್ ಫರ್ದರ್ ಆಗಿ ಇನ್ನೊಂದು 200 ಪಾಯಿಂಟ್ಸು ಇನ್ನೊಂದು ಇಂಪಾರ್ಟೆಂಟ್ ಸಪೋರ್ಟ್ ಇದೆ, ಬಟ್ ಆ ಲೆವೆಲೂ ಬ್ರೇಕ್ ಆಗ್ತಾ ಇದ್ರೆ 36,790 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ಅಂಡ್ ಆಪ್ಷನ್ ಚೈನ್ ಡೇಟಾ ಪ್ರಕಾರ ನಿನ್ನೆ ವಿಡಿಯೋದಲ್ಲಿ ಮಾತಾಡ್ಕೊಂಡು ಹಾಗೆ 16,700 to 17,300 ಈ 600 ಪಾಯಿಂಟ್ ರೇಂಜ್ ನಲ್ಲಿ ಪ್ರೆಸೆಂಟ್ ಡೇಟಾ ಮೇಂಟೈನ್ ಆಗ್ತಿದೆ. ಅದರಿಂದ ಈ ಸೇಮ್ ರೇಂಜ್ನೇ ಅಪ್ಕಮಿಂಗ್ ಡೇಸ್ ಅಲ್ಲಿ ಮಾರ್ಕೆಟ್ ನಲ್ಲಿ ಇರಬಹುದು ಅನ್ನೋ ತರ ನಾವು ಭಾವಿಸಬಹುದು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತೆ ಅಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.